ತಮಿಳುನಾಡು ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಸರ್ಕಾರ ರಚನೆ ಉಮೇದಿನಲ್ಲಿರುವಂತಹ ವಿಜಯ್ ಆರಂಭದಲ್ಲಿ ಎಡವಟ್ಟನ್ನ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಸದ್ಯ ಉದ್ಭವಿಸಿದೆ. ಕಾಂಗ್ರೆಸ್ ಬೆಂಬಲ ನೀಡಿದಂತಹ ಉತ್ಸಾಹದಲ್ಲಿ ಈಗ ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋಕೆ ಹೋದಂತಹ ವಿಜಯ್ಗೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬ್ಲಾಕ್ ಬಸ್ಟರ್ ಪ್ರದರ್ಶನ ನೀಡಿದಂತಹ ನಟ ರಾಜಕಾರಣಿ ವಿಜಯ್ ಸರ್ಕಾರ ರಚನೆ ವಿಚಾರದಲ್ಲಿ ಆರಂಭದಲ್ಲೇ ಎಡವಿದ್ರ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಟಿವಿಕೆ ಅಧ್ಯಕ್ಷ ವಿಜಯ್ ಮೇ 7 ತಮಿಳುನಾಡಿನ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗಾಗಿ ಹಕ್ಕು ಮಂಡಿಸಿದ್ದಾರೆ. ಆದರೆ ಬೆಂಬಲ ಪತ್ರ ನೀಡದ ಹಿನ್ನೆಲೆಯಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಬಹುಮತದ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಈ ಮೂಲಕ ವಿಜಯ್ಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು 234 ಸದಸ್ಯ ಬಲದ ತಮಿಳುನಾಡಿನಲ್ಲಿ ಈಗ ಬಹುಮತವನ್ನ ಸಾಬೀತು ಮಾಡೋಕೆ ಬೇಕಾಗಿರುವಂತಹ ಮ್ಯಾಜಿಕ್ ಸಂಖ್ಯೆ 118. 107 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿರುವಂತಹ ಟಿವಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದ್ರೆ ಕಾಂಗ್ರೆಸ್ ಬೆಂಬಲದ ಹೊರತಾಗಿಯೂ ಕೂಡ ಬಹುಮತಕ್ಕೆ ಬೇಕಾಗಿರುವಂತಹ ಅಧಿಕೃತ ಸಂಖ್ಯಾಬಲದ ಕೊರತೆ ಕಾಡ್ತಾ ಇದೆ. ಇನ್ನು ಬೆಂಬಲ ಬಗ್ಗೆ ಇತರೆ ಪಕ್ಷಗಳು ಬೆಂಬಲ ಪತ್ರವನ್ನ ನೀಡಿದ ಹಿನ್ನೆಲೆಯಲ್ಲಿ ಬಹುಮತದ ಬಗ್ಗೆ ರಾಜ್ಯಪಾಲರಿಗೆ ಮನದಟ್ಟು ಮಾಡಿಸೋಕೆ ವಿಜಯ್ಗೆ ಸಾಧ್ಯವಾಗಿಲ್ಲ. ಇನ್ನು ಕಾಂಗ್ರೆಸ್ನ 5 ಸ್ಥಾನಗಳನ್ನ ಸೇರಿಸಿದ್ರೆ ಟಿವಿಕೆ ಸಂಖ್ಯಾಬಲ 113ಕ್ಕೆ ಏರಿಕೆಯಾಗುತ್ತೆ. ಆದ್ರೆ ಬಹುಮತಕ್ಕೆ ಬೇಕಾಗಿರೋದು ಮ್ಯಾಜಿಕ್ ಸಂಖ್ಯೆ 118. ಅಂದ್ರೆ ಇನ್ನು ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 6 ಸ್ಥಾನಗಳ ಕೊರತೆ ಇದೆ. ಆ 6 ಶಾಸಕರ ಬೆಂಬಲ ಯಾವ ಪಕ್ಷದಿಂದ ಸಿಗಲಿದೆ ಅಂತ ವಿಜಯ್ ಅವರು ವಿವರಿಸಿಲ್ಲ ಎನ್ನಲಾಗಿದೆ. ಹೀಗಾಗಿ ಸಂಖ್ಯೆಗಳ ಕೊರತೆಯ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ಅನುಮತಿ ನೀಡಬೇಕು ಅಥವಾ ಬೇಡವೋ ಅನ್ನೋದಕ್ಕೆ ಕಾನೂನು ಸಲಹೆ ಪಡೆದು ತಿಳಿಸೋದಾಗಿ ಹೇಳಿದ್ದಾರೆ. ಇನ್ನು 108 ಟಿವಿಕೆ ಶಾಸಕರನ್ನ ಮಹಾಬಲಿಪುರಂ ಬಳಿಯ ಐಷಾರಾಮಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಹೈಕಮಾಂಡ್ ಅನುಮತಿ ಇಲ್ಲದೆ ಯಾರು ಕೂಡ ಹೊರಬರುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಆರ್ಡರ್ ಕೂಡ ಮಾಡಲಾಗಿದೆ. ಈ ರೆಸಾರ್ಟ್ ಈಗ ತಮಿಳುನಾಡು ರಾಜಕೀಯದ ವಾರ್ ರೂಮ್ ಆಗಿ ಬದಲಾಗಿದೆ. ಇನ್ನು ಈಗಾಗಲೇ 5 ಸ್ಥಾನ ಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷ ವಿಜಯ್ ಅವರಿಗೆ ಬೇಷರತ್ತಾದಂತಹ ಬೆಂಬಲವನ್ನ ಘೋಷಿಸಿದೆ. ಆದ್ರೂ ಕೂಡ ವಿಜಯ್ಗೆ ಇನ್ನು 6 ಶಾಸಕರ ಕೊರತೆ ಕಾಡ್ತಾ ಇದೆ. ಇನ್ನು ಬಹುಮತ ಸಿಗೋವರೆಗೂ ಕೂಡ ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ ಎಂಬ ಹಠಕ್ಕೆ ಬಿದ್ದಿರುವಂತಹ ದಳಪತಿ 2 ವಾರಗಳ ಕಾಲಾವಕಾಶದಲ್ಲಿ ಈಗ ಮ್ಯಾಜಿಕ್ ನಂಬರ್ ತಲುಪೋಕೆ ಹರಸಾಹಸವನ್ನ ಪಡ್ತಿದ್ದಾರೆ. ಇನ್ನು ಅತಂತ್ರ ವಿಧಾನಸಭೆಯ ಈ ಹೈ ವೋಲ್ಟೇಜ್ ಡ್ರಾಮಾ ಈಗ ಕ್ಲೈಮ್ಯಾಕ್ಸ್ ಕಡೆಗೆ ಸಾಗ್ತಾ ಇದೆ.